ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಗಿಡಗಳೆಲ್ಲ ತಗೊಂಡು ಅದು ಅಲ್ಲೇ ಉಂಟು. ಇವತ್ತು ಇದನ್ನೆಲ್ಲ ಪಾಟ್ಸಿಗೆ ಹಾಕೋಣ ಅಂತ ಬಂದ್ವಿ. ಎಲ್ಲ ಇಲ್ಲೆಲ್ಲೇ ಅಲ್ಲಲ್ಲೇ ಇಟ್ಟುಬಿಟ್ಟಿದ್ದೀವಿ. ಮೊದಲಿಗೆ ಪಾಟ್ಸಿಗೆಲ್ಲ ಹೋಲ್ ಮಾಡಿ ಇಟ್ಟಿದ್ದಾರೆ, 2 ಹೋಲ್ ಮಾಡಿ ಇಟ್ಟಿದ್ದಾರೆ. ಮೊದಲು ಸ್ವಲ್ಪ ಅದಕ್ಕೆ ಕಲ್ಲು ಹಾಕೊಳ್ಬೇಕು, ಅದು ನೀರೆಲ್ಲ ಸುರಿದು ಹೋಗಲಿಕ್ಕೆ. ನಿಲ್ಬಾರ್ದಲ್ಲ ಅಡಿಯಲ್ಲಿ, ಸ್ವಲ್ಪ ಕಲ್ಲು ಹಾಕಿ. ಇದು ಹಟ್ಟಿ ಗೊಬ್ಬರ ನಾವು ಇಲ್ಲಿ ದನದ ಹಾಲು ತಗೊಳ್ತೇವೆ. ಅಲ್ಲಿ ಆ ಮನೆ ಆಂಟಿ ಕೊಟ್ಟಿದ್ದು ನಮಗೆ. ಇದು ಒಳ್ಳೆಯದಾಗ್ತದೆ ಗೊಬ್ಬರ. ಈ ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಬೇಕು. ಸ್ವಲ್ಪ ಇದನ್ನು ಹಾಕುವ ಈಗ. ಆಮೇಲೆ ಗಿಡ ನೆಟ್ಟು ಅದರ ಮೇಲೆ ಇನ್ನೊಂದು ಸ್ವಲ್ಪ ಗೊಬ್ಬರ ಹಾಕಿ ಮತ್ತು ಮಣ್ಣು ಮತ್ತು ಸ್ವಲ್ಪ ಹೊಯ್ಗೆ ಮಿಕ್ಸ್ ಮಾಡಿ ಅದನ್ನು ಹಾಕುವ. ಈಗ ಇದಕ್ಕೆ ಇಷ್ಟು ಫರ್ಟಿಲೈಸರ್ ಸಾಕು. ಇದರಲ್ಲಿ ಗಿಡ ಸ್ವಲ್ಪ ಒಳ್ಳೆ ಚಿಗುರಿದ ಮೇಲೆ ಆರ್ಗ್ಯಾನಿಕ್ ಕಂಪೋಸ್ಟು ಎಲ್ಲ ಹಾಕಿದರೆ ಆಯಿತು. ಆವಾಗ ಮಣ್ಣು ಚೇಂಜ್ ಮಾಡೋದು ಮತ್ತು ಕಾಂಪೋಸ್ಟ್ಗಳನ್ನೆಲ್ಲ ಹಾಕೋದ್ರಿಂದ ಪಾಟ್ಸಲ್ಲೂ ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಬೋದು. ನೆಲದಲ್ಲೇ ಹಾಕಿದರೆ ಗಿಡ ಒಳ್ಳೆಯದಾಗ್ತದೆ ಅಂತ ಏನಿಲ್ಲ. ಇದರಲ್ಲಿ ಸೇವಂತಿಗೆ ಗಿಡ ಸ್ವಲ್ಪ ಜಾಸ್ತಿ ಬಾಡಿ ಹೋದಾಗುಂಟು. ಆವಾಗಲೇ ಸುಮಾರು ದಿನ ಆಯ್ತಲ್ಲ ತಗೊಂಡು. ಅದನ್ನು ತೆಗೆದು ಬೇರೆ ಪಾಟಲ್ಲೋ ಇಲ್ಲ ನೆಲದ ಮೇಲೆ ನೆಡಬೇಕಿತ್ತು. ಸ್ವಲ್ಪ ಲೇಟ್ ಆಯಿತು, ನಾನು ಗಿಡದ ಕಡೆ ಹೋಗೋಕ್ಕೆ ಟೈಮೇ ಸಾಕಾಗಲಿಲ್ಲ. ಗಿಡಗಳೆಲ್ಲ ಒಳ್ಳೆ ಚಿಗುರಬೇಕು, ಸದಾ ಹೂ ಬಿಡಬೇಕು ಅಂದರೆ ಸದಾ ನಾವು ಅದರ ಬುಡದಲ್ಲೇ ಇರಬೇಕಾಗುತ್ತೆ. ತುಂಬ ಕೇರ್ ಮಾಡಬೇಕಾಗುತ್ತೆ. ಸಣ್ಣ ಮಕ್ಕಳೆಲ್ಲ ಇರೋವಾಗ ಜಾಸ್ತಿ ಗಿಡದ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ನನಗೆ. ಆದರೂ ಎಷ್ಟಾಗುತ್ತೆ ಅಷ್ಟು ಮಾಡೋದು. ನನ್ನ ಹಸ್ಬೆಂಡ್ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ. ನಾವು ಮನೆ ಕಟ್ಟಿ ಹೆಚ್ಚು ಟೈಮ್ ಆಗಲಿಲ್ಲ. ಇಲ್ಲಿಗೆ ಬರೋವಾಗ ಖಾಲಿ ಇತ್ತು, ಒಂದು ಗಿಡನೂ ಇರಲಿಲ್ಲ. ಹಾಗಾಗಿ ಯಾವಾಗಲೂ 1-2 ಗಿಡಗಳನ್ನು ತಗೊಳ್ತಾ ಇರ್ತೀವಿ. ಈಗ ಆಲ್ಮೋಸ್ಟ್ ಫಿಲ್ ಆಗಿದೆ ಗಿಡ ಎಲ್ಲ. ಈಗ ಎಲ್ಲ ಗಿಡನೂ ನೆಟ್ಟಾಯಿತು. ಇದನ್ನು ಒಂದು ಕಡೆ ಜೋಡಿಸಿ ನೀರು ಹಾಕೋಣ. ಆಗಲೇ ಕತ್ಲೆ ಆಗೋಯ್ತು. ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಿಬಿಡೋಣ. ಆಮೇಲೆ ನಾಳೆ ನೋಡೋಣ ಏನಾಗುತ್ತೆ ಅಂತ. ಇದು ಸೇವಂತಿಗೆ ಗಿಡನೇ ನನಗೆ ಸ್ವಲ್ಪ ಏನಾಗುತ್ತೋ ಅಂತ ಆಗ್ತಾ ಉಂಟು. ನಾಳೆ ನೋಡುವ ಏನಾಗುತ್ತೆ ಅಂತ. ಇನ್ನು ಬೆಳಿಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಬ್ಬರದ್ದು ಬೆಳಿಗ್ಗೆ ಶುರುವಾಗಿದೆ ಡಿಸ್ಕಷನ್. ಮುಖ ತೊಳಿಲಿಲ್ಲ ಎಂತ ಇಲ್ಲ. ಇವತ್ತೇನೆಲ್ಲ ಕಿತಾಪತಿ ಮಾಡೋಣ ಅಂತ ಡಿಸ್ಕಸ್ ಮಾಡ್ತಾ ಇರ್ಬೋದು. ಇನ್ನು ತಿಂಡಿ ಆಗಬೇಕಲ್ಲ. ಇವತ್ತು ಸ್ಪೆಷಲ್ ಮಾಡಬೇಕಂತ ಏನೂ ಇಲ್ಲ. ಸ್ಕೂಲ್ಗೆ ರಜೆ ಇದ್ದರೆ ನಮಗೂ ರಜೆ ಇದ್ದ ಹಾಗೆ. ಬೇಗ ಹೇಳ್ಬೇಕಂತಿಲ್ಲ, ಒಳ್ಳೆ ತಿಂಡಿ ಏನು ಬೇಕಾಗಿಲ್ಲ. ಸಿಂಪಲಾಗಿ ಏನಾದರೂ ಮಾಡ್ಕೋಬೋದು. ಅದಕ್ಕೆ ಸಿಂಪಲಾಗಿ ಚಿತ್ರಾನ್ನ ಮಾಡಿಬಿಟ್ಟೆ. ನನ್ನ ದೊಡ್ಡ ಮಗಳು ಯೂಶ್ವಲಾಗಿ ಯಾವ ತಿಂಡಿ ಮಾಡಿದರೂ ತಿಂತಾಳೆ. ಅದೇ ಬೇಕು ಇದೇ ಬೇಕು ಅಂತ ಏನೂ ಇಲ್ಲ. ಇಷ್ಟ ಇಲ್ಲದೆ ಇರೋ ತಿಂಡಿ ಆದರೆ ಸ್ವಲ್ಪ ತಿಂತಾಳೆ. ಒಟ್ನಲ್ಲಿ ತಿಂತಾಳೆ. ನಾನು ಚಿತ್ರಾನ್ನ ಕೂಡ ಅಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋತೀನಿ. ಅಂದರೆ ಮಕ್ಕಳು ತಿನ್ನಬೇಕಲ್ಲ, ಅವರಿಗೆ ಖಾರ ಇದ್ದರೆ ಆಗೋದಿಲ್ಲ. ಮತ್ತು ಅದರಲ್ಲಿ ಜಾಸ್ತಿ ಸ್ಟಫ್ ಎಲ್ಲ ಹಾಕಿದರೆ ಆಗೋದು. ಟೊಮೆಟೊ ಅದೆಲ್ಲ ಜಾಸ್ತಿ ಸಿಕ್ಕಿದರೆ ಅದನ್ನು ಹೆಕ್ಕಿ ಬೀಸಾಕ್ತಾರೆ. ಅದಕ್ಕೆ ತುಂಬ ಸಿಂಪಲಾಗಿ ಮಾಡ್ಕೋತೀನಿ.
ಸಣ್ಣ ಅವಳಿಗೂ ಸುಮ್ಮನೆ ಪ್ಲೇಟಿಗೆ ಹಾಕ್ಕೊಡ್ತೀನಿ, ತಿಂದಷ್ಟು ತಿನ್ನಲಿ ಅಂತ. ಮತ್ತು ಇನ್ನೊಂದು ಸಲ ನಾನೇ ಕೂರಿಸಿ ತಿನ್ನಿಸ್ತೀನಿ. ಚಿತ್ರಾನ್ನ ಎಲ್ಲ ಹೆಚ್ಚು ತಿನ್ನೋದಿಲ್ಲ ಅವಳು, ಸ್ವಲ್ಪ ಸ್ವಲ್ಪ ತಿಂತಾಳೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವಳದ್ದು ಮನ್ನಿ ಉಂಟಲ್ಲ, ಅದನ್ನು ಮಾಡಿ ತಿನ್ನಿಸ್ತೀನಿ. ಇನ್ನು ನಿನ್ನೆ ಸಂಜೆ ನೆಟ್ಟ ಗಿಡಗಳೆಲ್ಲ ಏನಾಗಿದೆ ಅಂತ ನೋಡ್ಕೊಂಡು ಬರೋಣ ಹೊರಗಡೆ ಹೋಗಿ. ನೋಡಿ ಹೀಗುಂಟು ಎಲ್ಲ ಗಿಡ. ರೋಸಲ್ಲಿ ಒಂದು ಹೂವಾಗಬೇಕಷ್ಟೇ, ದಾಸವಾಳದಲ್ಲಿ ಒಂದು ಹೂವಾಗಿದೆ. ಮತ್ತು ಸೇವಂತಿಗೆ ಗಿಡನ ಆಚೆ ಕಡೆ ಹಾಕಿದ್ದೀನಿ. ಇಲ್ಲೊಂದು ದಾಸವಾಳ ಉಂಟು ನೋಡಿ. ಅದಕ್ಕೆ ಬಿಸಿಲು ಕಮ್ಮಿ ಇರೋ ಜಾಗದಲ್ಲಿ ಹಾಕಬೇಕಾಗುತ್ತೆ ಸೇವಂತಿಗೆ ಗಿಡ, ಅದಕ್ಕಾಗಿ ಇಲ್ಲಿ ಹಾಕಿದ್ದೀನಿ. ಪರವಾಗಿಲ್ಲ, ಸುಮಾರಾಗುಂಟು. ಈಗ ಗಂಟೆ 8 ಆಗಿದೆ ಅಷ್ಟೇ. ಇನ್ನೊಂದು 9-9:30 ಹೊತ್ತಿಗೆ ಇಲ್ಲೂ ನೆರಳು ಬರ್ತದೆ, ಅದಕ್ಕಾಗಿ ಇಲ್ಲಿ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಇನ್ನು ಈವ್ನಿಂಗ್ ಟೈಮಲ್ಲಿ ಎಲ್ಲಿಗೆಲ್ಲ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಬಾಯ್.